ವರಮಹಾಲಕ್ಷ್ಮಿ ವ್ರತದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೂ ಈ ತಪ್ಪುಗಳು ಆದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ. ವ್ರತದಲ್ಲಿ ಪಾಲಿಸಲೇಬೇಕಾದ ನಿಯಮಗಳೇನು? ವರಮಹಾಲಕ್ಷ್ಮಿಯು ಮನೆಗೆ ಬಂದು ಹರಿಸಲು ಯಾವ ತಪ್ಪುಗಳನ್ನು ಮಾಡಲೇಬಾರದು ಎಂದು ಈಗ ತಿಳಿಯೋಣ. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಂಗಾರ ಇಡಲೇಬೇಕು ಎಂದು ಯಾವ ಪುರಾಣದಲ್ಲಿಯೂ ತಿಳಿಸಿಲ್ಲ. ಚಾರುಮತಿಯು ಏನೂ ಇಲ್ಲದ ಸ್ಥಿತಿಯಲ್ಲಿದ್ದಾಗ ವರಮಹಾಲಕ್ಷ್ಮಿ ವ್ರತ ಮಾಡಿದ ಮೇಲೆ ಎಲ್ಲ ಸಂಪತ್ತನ್ನು ಪಡೆದುಕೊಂಡಿದ್ದು. ವ್ರತ ಮಾಡುವಾಗ ಬಂಗಾರ ಬೆಳ್ಳಿಯನ್ನು ಹಣವನ್ನು ಇಟ್ಟು ಪೂಜೆ ಮಾಡಲೇಬೇಕು ಎಂಬ ನಿಯಮವಿಲ್ಲ. ನಿಮ್ಮ ಮನೆಯಲ್ಲಿ ಕಳಸ ಕೂರಿಸುವ ಪದ್ಧತಿ ಇಲ್ಲ, ನಾವು ಹಾಗೆಯೇ ವರಲಕ್ಷ್ಮಿ ವ್ರತ ಆಚರಿಸುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅಸಲಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಕಳಸ ಇಟ್ಟು ಮಾಡಬೇಕೆಂದು ನಿಯಮವಿದೆ. ನಿಮ್ಮ ಪೂರ್ವಿಕರು ನಿತ್ಯ ಕಳಸ ಇಡುವ ಪದ್ಧತಿ ಪಾಲಿಸದಿದ್ದರೂ ವರಮಹಾಲಕ್ಷ್ಮಿ ವ್ರತದಲ್ಲಿ ತಪ್ಪದೇ ಕಳಸ ಇಟ್ಟು ಪೂಜೆ ಮಾಡಿ, ಕಳಸ ಪ್ರತಿಷ್ಠಾಪನೆ ಮಾಡಿಯೇ ವರಲಕ್ಷ್ಮಿ ವ್ರತವನ್ನು ಮಾಡಬೇಕು. ಕಳಸ ಇಡುವುದರಿಂದ ವಾತಾವರಣದಲ್ಲಿ ದೈವಿಕ ಶಕ್ತಿ ವೃದ್ಧಿಯಾಗುತ್ತದೆ. ಜೊತೆಗೆ ಇಡೀ ಭೂಮಂಡಲವನ್ನೇ ಪೂಜಿಸಿದ ಪುಣ್ಯ ಫಲ ಲಭಿಸುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಮಲ್ಲಿಗೆ, ಸಂಪಿಗೆ, ಸಣ್ಣ ಜಾಜಿ, ಸೇವಂತಿಗೆ, ಗುಲಾಬಿ ಹೂವುಗಳನ್ನು ಅಲಂಕಾರಕ್ಕೆ ಹಾಗೂ ಪೂಜೆಗೆ ಬಳಸಿ. ವರಮಹಾಲಕ್ಷ್ಮಿ ವ್ರತ ಮಾಡುವವರು ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡುವ ನಿಯಮವೇನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನೈವೇದ್ಯಗಳನ್ನು ಮಾಡಬಹುದು. ಮನೆಯಲ್ಲಿ ಕೇವಲ ಒಬ್ಬರು ಇಬ್ಬರು ಇದ್ದರೆ 5ರಿಂದ 10 ರೀತಿಯ ನೈವೇದ್ಯಗಳ ಅವಶ್ಯಕತೆ ಇಲ್ಲ. ದೇವಿಗೆ ಹಾಲಿನಿಂದ ಮಾಡಿದ ಸಿಹಿ ಪಾಯಸ, ಪರಮಾನ್ನದ ಜೊತೆಗೆ ಕಜ್ಜಾಯವನ್ನು ನೈವೇದ್ಯವಾಗಿ ಇಡಬಹುದು. ಇದರ ಜೊತೆಗೆ ಮನೆ ಮಂದಿಗೆ ಬೇಕಾದ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ವರಮಹಾಲಕ್ಷ್ಮಿ ವ್ರತವನ್ನು ಮಾರ್ಕೆಟ್ಗಳಲ್ಲಿ ಸಿಗುವ ರೆಡಿಮೇಡ್ ಲಕ್ಷ್ಮಿಯನ್ನು ತಂದು ಕೂರಿಸಿ ಪೂಜಿಸಿದರೆ ಯಾವ ಪ್ರಯೋಜನವೂ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನೀವೇ ನೋಡಿರುತ್ತೀರಿ, ವಿವಿಧ ರೀತಿಯ ವರಮಹಾಲಕ್ಷ್ಮಿ ದೇವಿಯನ್ನು ರಸ್ತೆ ಬದಿಗಳಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುತ್ತಾರೆ. ಕೆಲವು ಮೂರ್ತುಗಳಿಗೆ ಈಗಾಗಲೇ ಬಟ್ಟೆಗಳನ್ನು ಸಹ ಉಡಿಸಿ ಮಾರಾಟ ಮಾಡುತ್ತಾರೆ. ಆ ಬಟ್ಟೆಗಳು ಮಡಿ ಇದೆಯಾ? ಯಾರ್ಯಾರು ಮುಟ್ಟಿ ನಿಮ್ಮ ಮನೆಗೆ ಬರುತ್ತದೆ? ಒಮ್ಮೆ ಯೋಚಿಸಿ. ಆದ್ದರಿಂದ ನೀವೇ ನಿಮ್ಮ ಕೈನಿಂದ ಸುಂದರವಾಗಿ ಒಂದು ಕಳಸ ಇಟ್ಟು ದೇವಿ ಪೂಜೆಯನ್ನು ಭಕ್ತಿಯಿಂದ ಮಾಡಿ. ಪೂಜೆಯ ಫಲ ಪಡೆಯುವುದಷ್ಟೇ ಮುಖ್ಯ ಎಂಬುದನ್ನು ಮರೆಯಬೇಡಿ. ಕಲಶಕ್ಕೆ ಮುಖವಾಡ ಹಾಕಿಯೇ ಪೂಜಿಸಬೇಕೆಂಬ ನಿಯಮವಿಲ್ಲ. ಆದ್ದರಿಂದ ಕೇವಲ ಕಲಶ ಇಟ್ಟು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ. ವರಗಳನ್ನು ಕೇಳಿದರೆ ಸಾಕು, ನಂಬಿದವರ ಕೈ ಬಿಡದ ಮನೆಯ ಏಳಿಗೆ ಮಾಡುವ ಮಹಾಲಕ್ಷ್ಮಿ ಇಡೀ ಮನೆಗೆ ಹರಸಿ ರಕ್ಷಿಸುತ್ತಾಳೆ. ವರಮಹಾಲಕ್ಷ್ಮಿ ವ್ರತಕ್ಕಾಗಿ ದೇವಿಗೆ ತಂದ ಸೀರೆಯನ್ನು ನೀವು ಮೈಮೇಲೆ ಹಾಕಿ ನೋಡಬಾರದು. ಕಲಶಕ್ಕೆ ಇಡುವ ತೆಂಗಿನಕಾಯಿಗೆ ಮುಖವಾಡ ಹಾಕಿಯೇ ವ್ರತ ಮಾಡಬೇಕೆಂದು ಶಾಸ್ತ್ರ ಹೇಳಿಲ್ಲ. ಆದ್ದರಿಂದ ಕಳಶ ಇಟ್ಟು ಪೂಜೆ ಮಾಡಿದರೂ ವ್ರತದ ಫಲ ಸಂಪೂರ್ಣವಾಗಿ ಸಿಗುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಆದಷ್ಟು ಫೋನಿನ ಬಳಕೆ ಕಡಿಮೆ ಮಾಡಿ. ನೀವು ಮಾಡಿರುವ ಅಲಂಕಾರ ದೇವಿ ಪೂಜೆಯಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಫೋಟೋಗಳೇ ತುಂಬಿರುತ್ತವೆ. ದೇವಿಯ ಮೇಲೆ ಏಕಾಗ್ರತೆ ಇರಬೇಕು ಹೊರತು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಪೋಸ್ಟ್ ಮಾಡಿ ಪೈಪೋಟಿ ಮಾಡುವುದರಲ್ಲಿ ಅಲ್ಲ. ಮಹಾಲಕ್ಷ್ಮಿ ದೇವಿಗೆ ಪೈಪೋಟಿ ಎಂದರೆ ಇಷ್ಟವಾಗುವುದಿಲ್ಲ. ಕಳಶಕ್ಕೆ ತಾಳಿ ಹಾಕಬೇಕೆಂದು ನಕಲಿ ತಾಳಿ ಹಾಕಬೇಡಿ. ಬದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ. ದೇವಿಯನ್ನು ಯಾವುದೇ ಕಾರಣಕ್ಕೂ ಕಬ್ಬಿಣದ ಟೀಪಾಯ್ ಮೇಲೆ ಕೂರಿಸಬೇಡಿ. ಆದಷ್ಟು ಮರದ ಟೇಬಲ್ ಮೇಲೆ ವರಮಹಾಲಕ್ಷ್ಮಿಯನ್ನು ಕೂರಿಸಿ. ಪ್ಲಾಸ್ಟಿಕ್ ಹೂವುಗಳು, ಬಣ್ಣ ಬಣ್ಣದ ಲೈಟ್ಗಳನ್ನು ಲಕ್ಷ್ಮಿಯ ಮೇಲೆ ಹಾಕಬೇಡಿ. ಭಕ್ತಿಯಿಂದ ಅಲ್ಪ ಪ್ರಮಾಣದ ಪುಷ್ಪಗಳಿಂದ ದೇವಿ ಪೂಜೆ ಮಾಡಿದರೂ ತೊಂದರೆ ಇಲ್ಲ. ನಾಳೆ ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಯಾರಾದರೂ ಹಸಿವು ಎಂದು ಬಂದರೆ ಕೈಲಾದ ಸಹಾಯ ಅಥವಾ ಅನ್ನದಾನ ಮಾಡಿ. ಕಲಶಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದೆಯಾ ಎಂದು ಮೊದಲೇ ನೋಡಿಕೊಳ್ಳಿ. ಒಂದು ಸಲ ಕಲಶ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿದ ಮೇಲೆ ಪದೇ ಪದೇ ಕಳಸವನ್ನು ಮುಟ್ಟಬಾರದು. ಮಕ್ಕಳು ಮನೆಯಲ್ಲಿದ್ದರೆ ಕಲಶದ ಬಳಿ ಹೋಗದಂತೆ ನೋಡಿಕೊಳ್ಳಬೇಕು. ನಮ್ಮ ಮನಸ್ಸು ಒಪ್ಪೋದಿಲ್ಲ, ಕಲಶಕ್ಕೆ ಒಡವೆಗಳಿಂದ ಅಲಂಕಾರ ಮಾಡಲೇಬೇಕು ಎಂದರೆ ನೀವು ಬಳಸುವ ಬಂಗಾರದ ಒಡವೆಗಳನ್ನು ಮೊದಲು ಹಾಲಿನಲ್ಲಿ, ನಂತರ ನೀರಿನಲ್ಲಿ ತೊಳೆದು ದೇವಿಗೆ ಅಲಂಕಾರಕ್ಕೆ ಬಳಸಬೇಕು. ದೇವಿ ಕೂರಿಸುವ ಜಾಗವನ್ನು ಹಿಂದಿನ ದಿನ ರಾತ್ರಿಯೇ ಅಲಂಕಾರ ಮಾಡಬಹುದು. ಆದರೆ ಕಲಶವನ್ನು ಹಬ್ಬದ ದಿನವೇ ಇಡಬೇಕು.
ಕಳಶಕ್ಕೆ ಕೊಳೆತು ಹಾಳಾಗುವ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ನಿಂಬೆಹಣ್ಣನ್ನು ಕಳಶದ ಒಳಗೆ ಹಾಕಬೇಡಿ. ಮನೆಯ ಮುಖ್ಯದ್ವಾರದ ನೇರಕ್ಕೆ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಡಿ. ಬದಲಾಗಿ ಸ್ವಲ್ಪ ಪಕ್ಕಕ್ಕೆ ಕೂರಿಸಿ. ಯಾರಾದರೂ ಮನೆ ಒಳಗೆ ಬರುತ್ತಿದ್ದಂತೆಯೇ ದೇವಿ ಕಾಣಬಾರದು. ಈ ದಿನ ಹಾಲನ್ನು ಚೆಲ್ಲಬಾರದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಾಳೆ ಎಲೆ, ವೀಳ್ಯದೆಲೆ, ಬಿಲ್ಪತ್ರೆ ಜೊತೆಗೆ ಮುತ್ತುಗದ ಎಲೆಯೂ ಕೂಡ ಇರಲೇಬೇಕು. ಈ ಎಲೆಗಳೆಲ್ಲ ಮಹಾಲಕ್ಷ್ಮಿ ದೇವಿಗೆ ತುಂಬ ಪ್ರೀತಿ. ಮನೆಗೆ ಈ ದಿನ ಯಾರೇ ಬಂದರೂ ತಾಂಬೂಲ, ಅರಿಶಿನ, ಕುಂಕುಮ ಕೊಟ್ಟು ಕಳಿಸಬೇಕು. ಗರ್ಭಿಣಿ ಸ್ತ್ರೀಯರು ಅರಿಶಿನ ಕುಂಕುಮಕ್ಕೆ ಬಂದಾಗ ಅವರಿಗೆ 2 ತಾಂಬೂಲ, 2 ರವಿಕೆ ಪೀಸ್ ಕೊಡಬೇಕು. ವಿಧವೆಯರು ಅರಿಶಿನ ಕುಂಕುಮಕ್ಕೆ ಬಂದಾಗ ಅವಮಾನಿಸಬಾರದು. ಅವರಿಗೂ ಅರಿಶಿನ ಕುಂಕುಮವನ್ನು ಒಂದು ಪೊಟ್ಟಣಕ್ಕೆ ಕಟ್ಟಿ ಕೊಡಬೇಕು. ವರಮಹಾಲಕ್ಷ್ಮಿ ದೇವಿಯ ಕಳಸ ವಿಸರ್ಜನೆ ಸಮಯದಲ್ಲಿ ಈ ತಪ್ಪನ್ನು ಕೂಡ ಮಾಡಬೇಡಿ. ಎಷ್ಟೋ ಜನ ಕಳಸ ವಿಸರ್ಜನೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಮಾಡುತ್ತಾರೆ. ಹೀಗೆ ಮಾಡಬಾರದು. ತಂಪು ಸಮಯ ಅಂದರೆ ಸಂಜೆ ಸಮಯದಲ್ಲಿ ಕಳಸ ವಿಸರ್ಜನೆ ಮಾಡಬೇಕು. ವ್ರತ ಮುಗಿದ ಮೇಲೆ ಕಳಸದ ನೀರನ್ನು ಮನೆ ಮಂದಿಯೆಲ್ಲ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಉಳಿದ ನೀರನ್ನು ಕೂಡ ಮನೆಯ ಎಲ್ಲ ಗೋಡೆಗಳಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದಲ್ಲಿ ನೀಲಿ ಹಾಗೂ ಕಪ್ಪು ಬಣ್ಣದ ಬಳೆಗಳನ್ನು ಇಡಬಾರದು. ಮನೆಗೆ ಬಂದ ಮುತ್ತೈದೆಯರಿಗೂ ಈ ಬಣ್ಣದ ಬಳೆಗಳನ್ನು ಕೊಡಬಾರದು. ಬದಲಿಗೆ ಹಸಿರು ಅಥವಾ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ನೀಡಿ. ವ್ರತ ಮಾಡಬೇಕು ಎಂದು ಸಾಲವನ್ನು ಮಾಡಬಾರದು. ಕಷ್ಟಪಟ್ಟು ವ್ರತವನ್ನು ಮಾಡಬೇಡಿ. ಇಷ್ಟಪಟ್ಟು ವ್ರತವನ್ನು ಮಾಡಿ. ನಿಮ್ಮ ಬಳಿ ವ್ರತಕ್ಕೆ ಬೇಕಾಗುವಷ್ಟು ಹಣವಿಲ್ಲದಿದ್ದರೆ ಸರಳವಾಗಿ ದೇವಿಯ ಪೂಜೆಯನ್ನು ಮಾಡಿ. ವರಮಹಾಲಕ್ಷ್ಮಿ ವ್ರತದ ದಿನ ಯಾರಿಗಾದರೂ ಹಾಲನ್ನು ದಾನವಾಗಿ ನೀಡಬೇಕು. ಇದರಿಂದ ಮಹಾಲಕ್ಷ್ಮಿಯ ಕೃಪೆಯಿಂದ ಸಕಲ ಸಂಪದಗಳು ಲಭಿಸುತ್ತದೆ. ಪೂಜೆಯನ್ನು ಗಾಬರಿಯಿಂದ ಸಮಯ ನೋಡುತ್ತಾ ಮಾಡಬಾರದು. ತಾಳ್ಮೆಯಿಂದ, ಭಕ್ತಿಯಿಂದ ದೇವಿ ನೋಡುತ್ತಾ ಪೂಜೆಯನ್ನು ಮಾಡಿ. ವರಮಹಾಲಕ್ಷ್ಮಿ ಇದು ಕೇವಲ ಹೆಂಗಸರ ಹಬ್ಬ ಅಂದುಕೊಳ್ಳಬೇಡಿ. ಮನೆಯ ಯಜಮಾನ ಅಥವಾ ನಿಮ್ಮ ಪತಿಯನ್ನು ಕೂಡ ಪೂಜೆಯಲ್ಲಿ ಕೂರಿಸಿ ಅವರ ಕೈನಲ್ಲೂ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಸಿ. ಈ ದಿನ ಸ್ನಾನದ ನೀರಿಗೆ 3 ಹನಿ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸ್ನಾನದ ನೀರಿಗೆ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಿದರೂ ಕೂಡ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವರಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಬರೆದು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.